ಕಾಂಗ್ರೆಸ್ ಬಗ್ಗೆನ ಯಾಕೆ ಅವಮಾನ ಇವತ್ತಿನ ದಿವಸ ಒಂದು ಘಟನೆ ನಡೆಸು ನಮ್ಮ ಹುಬ್ಳಿ ಧಾರವಾಡ ಮಹಾನಗರದಲ್ಲಿ. ನಿನ್ನೆ ಎಕ್ಸಾಮ್ ಬರೀಲಿಕ್ಕೆ ಅಂತ ಹೋಗಿದ್ದ KLE ಕಾಲೇಜ್ನಲ್ಲಿ ಹುಡುಗಿಗೆ ಬರೋಬ್ಬರಾಗಿ ಮರ್ಡರ್ ಮಾಡಿದ್ರು. ಇದರ ಕಾಂಗ್ರೆಸ್ ಗೌರ್ಮೆಂಟ್ದವ್ರು ಹೇಳ್ತಾರೆ ಇದು ಅಚಾನಕ್ ಆಗಿದೆ ಅಂತಾರೆ. ಇದಾಗಿದ್ದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಮರ್ಡರ್. ಯಾಕಂದ್ರೆ ಹುಡುಗಿಗೆ ಒತ್ತಾಯಪೂರ್ವಕ ಲವ್ ಮಾಡ್ತಿದ್ದ, ಆಕೆ ಒಪ್ಕೊಲಾರ್ದಕ್ಕೆ ಅವ ಪ್ರಿಪ್ರೇಷನ್ ಆಗಿ ಬಂದು ಆಕಿನ ಜೀವ ತೊಗೊಂಡ. ಆದ್ರೆ ಕಾಂಗ್ರೆಸ್ದವ್ರು ಹೆಂಗೆ ಸಮಾಧಿ ತೊಗೊತಾರೆ ಅಂದ್ರೆ ಇದು ಏನೂ ಅಲ್ಲ, ವೈಯಕ್ತಿಕ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಿಂದೂ ಹುಡುಗಿನ ಬರೋಬ್ಬರವಾಗಿ ಒಂದು ಕಾಲೇಜಿಂದ ಜನರಟ್ಟ ಪ್ರದೇಶದಾಗ ಅವ್ರು ಮರ್ಡರ್ ಮಾಡಿದ್ರು, ಚಾಕು 8 ಬಾರಿ ಚುಚ್ಚಿದ್ರು. ಅದು ಅಚಾನಕ್ ಅಂತ ಹೇಳುವಂಥ ಗೃಹ ಸಚಿವರು ಸಿದ್ದರಾಮಯ್ಯ ಅವ್ರಿಗೂ ಹೇಳಕ್ಕೆ ಬಯಸ್ತೀನಿ. ನಿಮಗೂ ಹೆಣ್ಣು ಮಕ್ಕಳಿದ್ದರೆ ನಿಮ್ಗೆ ಆ ಹೆಣ್ಣು ಮಕ್ಕಳ ನೋವು ನಿಮ್ಗೆ ಗೊತ್ತಾಗ್ತೈತಿ. ಇನ್ನೊಂದು ನಿಮ್ಗೆ ಹೇಳ್ಬೇಕಿದ್ರ ಮುಖಾಂತರ ಬಯಸ್ತೀನಿ ಅಂದ್ರೆ, ನಿರಂಜನ್ ಸ್ವಾಮಿ ಹಿರೇಮಠದಲ್ಲ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ಗೆ ರಕ್ಷಣೆ ತನ್ನ ಮಗಳಿಗೆ ಕೊಡಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಜನಕ್ಕೇನು ಕೊಡ್ತಾರೆ ಅವರು? ಜನಕ್ಕೇನು ಕೊಡಕ್ಕೆ ಸಾಧ್ಯ ಇಲ್ಲ ಅವರು. ಇದೇ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ನೋಡ್ತಾ ಬರ್ತಾ ಇದ್ರಿ ಯಾವ ರೀತಿ ಜನಗಳ ಬಿಡಿ ಪ್ರದೇಶಗಳಲ್ಲಿ ಮರ್ಡರ್ಗಳಾಗಂತೋ ಹೊಡೆದಾಟಗಳಾಗಂತೋ. ಮೊನ್ನೆ ಬೆಂಗಳೂರಲ್ಲಿ ಶ್ರೀರಾಮ್ ಅನ್ಬಾರ್ದಂತ ಅಂದವ್ರಿಗೆ ಹೊಡಿತಾರೆ, ಅದೊಂದು ಘಟನೆ ಆಯ್ತು. ಈ ರೀತಿ ಈ ಜಿಹಾದಿಗಳು ಮಾಡ್ತಾ ಇರೋದು ಇದು ನಮ್ಮ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಂತ ಗುರಿ ಇರಬೇಕು ಕಾಂಗ್ರೆಸ್ದವರು. ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ. ಇದಕ್ಕೆ ನಾನು ಇದ್ರ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ನಿಮ್ಮ ತಲೆಯಲ್ಲಿ ಇರ್ಬೋದು ನಿರಂಜನ್ ಸ್ವಾಮಿ ಹಿರೇಮಠ ನಮ್ಮ ಓಣಿಯಲ್ಲಿ ಹುಟ್ಟಿ ಬೆಳೆದಂಥ ದುರಿಣವನು. ಅವ ನಮ್ಮ ಅಣ್ಣನ ಸಮಾನ, ಆ ಹುಡುಗಿದಾಳಲ್ಲ ನಮ್ಮ ಮಗಳ ಸಮಾನ, ನಮ್ಮ ತಂಗಿ ಸಮಾನ. ಅವನಿಗೋಸ್ಕರ ನಾವು ಯಾವ ಪಕ್ಷ ಆದಿನಂತೆ ನಾವು ವೈಯಕ್ತಿಕವಾಗಿ ಅವನು ಬೆನ್ನಿನ ಬಾಗಿ ನಿಂತೇವಿ. ಇದು ಹಿಂದೂ ಹೋರಾಟನೂ ಮಾಡ್ತೀವಿ ಮುಂದೆ ಬರೋ ದಿನಗಳಲ್ಲಿ. ಇವತ್ತು ನೋಡಿರ್ಬೋರ್ತೀವಿ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಘಟನೆ ನಮ್ಮ UVP ಅವರೆಲ್ಲ ಕೊಡ್ಕೊಂಡು ಯಾವ ರೀತಿ ಸ್ಟ್ರೈಕ್ ಮಾಡ್ತಾರೆ ಗೊತ್ತೈತಿ. ಯಾಕೆ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಹಿಂದೂ ಯುವತಿಯರನ್ನು ಉಳಿಸ್ಬೇಕನ್ನೋ ಹೋರಾಟ ನಮ್ಮದು. ಯಾಕಂದ್ರೆ ನಾವು ಮಕ್ಕಳು ಹೊಡೆದು ಕಾಲೇಜಿಗೆ ಕಳಿಸಿ ಬೆಳೆಸ್ಬೇಕಂದ್ರೆ ನಮ್ಗೆ ಭಯ ಆಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಒಬ್ಬರು ಕಾಲೇಜ್ ಕಳ್ಸಾಕು. ಈ ರೀತಿ ಲವ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಬೆನ್ನತ್ತಿ ಪುತ್ಲಾಯಿಸಿ ಲವ್ ಮಾಡಂಗಿಲ್ಲ ಅನ್ಕೊಂಡು ಮರ್ಡರ್ ಮಾಡೋದು. ಇದೆಂಥ ಕಾನೂನು ರೀ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದು? ಈ ನಿಮ್ಮ ಕಡೆ ದಮ್ಮಿಲ್ವಾ? ಸೀದಾ ಮಾಡಿದಲ್ಲ ಗೊತ್ತೈತಿ. ಅಲ್ಲೇ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳ್ತಾರ ಅದಕ್ಕೆ ಸೂಕ್ತ ತನಿಖೆ ಮಾಡಕ್ಕೆ ಹಚ್ತೀವಿ. ಇವತ್ತು ಹೇಳ್ತಾರ ಅದು ಅಚಾನಕ್ ಅಂತ. ಸಿದ್ದರಾಮಯ್ಯ ಅವರು 1 ನೆಲಗಿಲಿಂದ ಇಲ್ಲ 2 ನೆಲಗೆ ಅವ್ರದಾರ. ಇದಕ್ಕೆ ನಾವು ಹೇಳಕ್ಕೆ ಬಯಸ್ತೀನಿ ನಿಮ್ಮ TV ಮುಖಾಂತರ, ಸಿದ್ದರಾಮಯ್ಯ ಅವರೇ ನಿಮ್ಮ ಸ್ವಂತ ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ಗೆ ನೀವು ರಕ್ಷಣೆ ಕೊಡೋಕ್ಕಾಗಿಲ್ಲ, ಜನರಿಗೆ ಕೊಡೋಕ್ಕಾಗಲ್ಲ. ನಿಮ್ಮ ಸರ್ಕಾರ ಕಿತ್ತೊಗಿತೇವೆ ನಾವೆಲ್ಲ ಹಿಂದೂಗಳು ಒಂದಾಗಿ ನಿಮ್ಮ ಸರ್ಕಾರ ಕಿತ್ತೊಗಿಲ್ಲ ನಮ್ಮ ಗುರಿ. ಇದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಇದೇ ತಿಳ್ಕೊಂಡು ಸಿದ್ದರಾಮಯ್ಯ ಅವರೇ, ನಿಮ್ಮ ಮಕ್ಕಳ ಆಗಿದ್ದ ಸುಮ್ ಬಿಡ್ತಿದ್ರಿ ನೀವು, ಅಚಾನಕ್ ಐತೆ ಅಂತ ಹೇಳ್ತಿದ್ರಿ, ಹೇಳೋಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಕಾಂಗ್ರೆಸ್ಗೆ ಬೇಕಾಗಿದ್ದು ಓಟು ಅವ್ರು ಜಿಹಾದಿಗಳು ಓಟ್ಬೇಕು, ನಿಮ್ಗೆ ಹಿಂದೂ ಧರ್ಮದ ಓಟ್ ಬೇಕಾಗಿಲ್ಲ. ಅದಕ್ಕೋಸ್ಕರ ಜಿಹಾದಿಗಳ ವಿರುದ್ಧವಾಗಿ ನೀವು ಮಾತ್ರ ನಾವು ಓಟ್ ನಮ್ಗೆ ಬರೋಂಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಸಮರ್ಪಣೆ ಮಾಡ್ಕೊಂಡು ಅಂತೀರಿ. ನಿಮಗೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಕಡೆ ಸರ್ಕಾರ ನಡ್ಸೋಕ್ಕಾಗಲಿಲ್ಲ, ನಮ್ಮ ನಾಡನ್ನು ರಕ್ಷಣೆ ಕೊಡೋಕ್ಕಾಗಲ್ಲ, ಸರ್ಕಾರ ಬಿಟ್ಟು ಹೋಗ್ರಿ. ಒಳ್ಳೆ ಈಗ ಸಮಸ್ಯೆ ಆಗಿದ್ದೆಲ್ಲ ಕಾಲೇಜಿನಿಂದ ಆಗಿದ್ದು. ಕಾಲೇಜಿನಿಂದ ಇದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡ್ತಾ ಇದ್ದಲ್ಲ, ಅಂದರೆ ಕಾಂಗ್ರೆಸ್ ಏನಿದಾಗಿದೆ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷಗಳ ಯಾವ ಸರ್ಕಾರ ಐತಿ ಕರ್ನಾಟಕ ರಾಜ್ಯದಾಗ? ಕಾಂಗ್ರೆಸ್ ಸರ್ಕಾರ ಐತಿ. ಕಾಂಗ್ರೆಸ್ ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಕಾಲೇಜ್ ಆವರಣದ ಆದ್ರೂ ಇಂಥ ಜಿಹಾದಿಗಳಿಗೂ ಪುಷ್ಟಿಕೋನ ಯಾರು ಕೊಡೋದು, ಪುಷ್ಟಿ ಯಾರು ಕೊಡೋದ್ರ? ಈಗ ಕಾಂಗ್ರೆಸ್ ಗೌರ್ಮೆಂಟ್ ಒಂದ್ ಮೇಲಾಗಿ ನಮ್ಗೆ ಗೊತ್ತಿರೋ ಘಟನೆಗಳು ಒಂದಲ್ಲ ಸುಮಾರು 20 ಘಟನೆಗಳಾಗ್ಯಾವ 1 ವರ್ಷದಲ್ಲಿ. ಅದು ಸಿದ್ದರಾಮಯ್ಯ ಗೊತ್ತಿರ್ಬೋದು. ಅದನ್ನ ತಳಕ್ ಆಗ್ತಾರ ಮುಂಚೆ ಇವರು ಉಪಮುಖ್ಯಮಂತ್ರಿಗಳು ಹೇಳ್ತಾರ DK ಬ್ರದರ್ಸ್ ಅವರೆಲ್ಲ ನಮ್ಮ ಬ್ರದರ್ಸು ಅಂತ ಹೇಳ್ತಾರ. ಅಂದ್ರೆ ಇವರಿಗೆ ಬ್ರದರ್ಸ್ ಅಂತ ಪುಷ್ಟಿ ಕೊಟ್ಟು ಅವ್ರ ಕಡೆ ಮಾಡಕ್ಕೆ ಅಂತ ಕಾಂಗ್ರೆಸ್ದವ್ರು ಪುಷ್ಟಿಕೋನದಿಂದ ಆಗ್ತದ. ಅವ್ರು ಇಲ್ಲ ಈಗ ನಮ್ಮ UP ಉತ್ತರ ಪ್ರದೇಶ CM ಅವರು ಸೀರಿಯಸ್ ಎನ್ಕೌಂಟರ್ ಮಾಡ್ತಾರ ಯೋಗಿ ಆದಿತ್ಯನಾಥ್ ಜಿ. ಆ ಪ್ರಕಾರ ಆರ್ಡರ್ ತೊಗೊಳಕ್ಕಾಗಲ್ಲ, ತಗೋಬೇಕು ಆರ್ಡರ್. ಈ ರೀತಿ ಇಂಥ ರೌಡಿಗಳು ಈ ರೀತಿ ಕೊಲೆ ಘಟಕರಿಗೆ ಒಂದೇ ಅಸ್ತ್ರ ಎನ್ಕೌಂಟರ್ ಆ ಆರ್ಡರ್ ಕೊಡಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳ ಕೈಗೆ. ಪೊಲೀಸ್ ಅಧಿಕಾರಿಗಳಿಗೆ ನೀವು ಒತ್ತಾ ಇದ್ದೀರಿ, ಏನು ಮಾಡಬೇಡ ಅಂತೀರಿ. ಏನಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪಿರೋದು ಸರ್ಕಾರ ತಪ್ಪು, ಗೃಹ ಮಂತ್ರಿಗಳ ತಪ್ಪು, G. ಪರಮೇಶ್ವರ್ ಅವ್ರದ್ದು. ಅವರು ಇವರಿಗೆ ಏನು ಮಾಡಬೇಡ ಅಂತ ಅವ್ರಿಗೆ ಪ್ರೆಷರ್ ಆಗ್ತಾರ, ಇಲ್ಲಿಗೆ ಶಾಂತಿ ಮಾಡಬೇಡ ಅಂತ. ಅದಕ್ಕೆ ಪೊಲೀಸರ ಅಸಹಾಯಕರು ಸರ್ಕಾರ ಇರೋದನ್ನ ಅವ್ರ ಮಾತು ಕೇಳಬೇಕು. ಹಾಗಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇದ್ದಾವ. ಇದನ್ನು ನೀವು ನಮ್ಮ ರಾಜ್ಯ ಕಾಪಾಡಬೇಕು, ನಮ್ಮ ಧರ್ಮ ಕಾಪಾಡಬೇಕಂತ ಸಿದ್ದರಾಮಯ್ಯ ಅವರೇ ಇವತ್ತೇ ನೀವು ರಾಜೀನಾಮೆ ಕೊಟ್ಬಿಟ್ರಿ. ನಿಮ್ಗೆ ಇವ್ರು ಯೋಗ್ಯ ಆದ ಸೀಟೆಲ್ಲ ನಿಮ್ಗೆ ಕೊಂಡ್ರಾಕ ಇದಕ್ಕೆ ಸೀಟಿಗೆ ಬರುವಂಥ ನಮ್ಮ ಯೋಗಿ ಆದಿತ್ಯನಾಥ್ ನಾವು ತಂದು ಕೊಡಿಸ್ತೀವಿ. ಇಂಥ ಘಟನೆಗಳಿಗೆ ತಕ್ಕ ಉತ್ತರ ಕೊಡೋಂಥ CMನ ಮಾಡ್ತೇವೆ. ಇದ್ರ ಮುಖಾಂತರ ಹೇಳಕ್ಕೆ ಬಯಸ್ತೀವಿ.